ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ನಿನ್ನೆ ಮೊನ್ನೆ ಮತ್ತು ಅಚ್ಚೆ ಮೊನ್ನೆ ನಾವು ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇವತ್ತಿನ ದಿನ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಬಗ್ಗೆ ಅಧ್ಯಯನ ಮಾಡೋಣ. ತರಗತಿ 10 ಶ್ರೀ ಶಿವಾನಂದ ಹೈಸ್ಕೂಲ್ ಶಿವನಪಾದ ಡೇಟ್ 29/7/21. ವಿಷಯ ವಿಜ್ಞಾನ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು, ಮತ್ತು ಲವಣಗಳು. ಇಲ್ಲೇ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಆಮ್ಲಗಳೆಂದರೆ ಆಸಿಡ್ಸ್, ಪ್ರತ್ಯಾಮ್ಲಗಳಂದರೆ ಬೇಸಸ್ ಮತ್ತು ಲವಣಗಳಂದರೆ ಸಾಲ್ಟ್ಸ್. ಇಲ್ಲಿ ದಿನನಿತ್ಯ ನಮ್ಮ ಜೀವನದಲ್ಲಿ ಅನೇಕ ಥರದ ಆಮ್ಲಗಳನ್ನು ಮತ್ತು ಪ್ರತ್ಯಾಮ್ಲಗಳನ್ನು ಉಪಯೋಗಿಸ್ತಾ ಇದ್ದೀವಿ. ನಂತರ ಅನೇಕ ಔಷಧಿಗಳ ತಯಾರಿಕೆಯಲ್ಲಿ, ಅನೇಕ ರಾಸಾಯನಿಕ ವಸ್ತುಗಳ ತಯಾರಿಕೆಯಲ್ಲಿ, ಆಮೇಲೆ ದಿನನಿತ್ಯ ವಸ್ತುಗಳ ತಯಾರಿಕೆಯಲ್ಲಿ ಈ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳನ್ನು ನಾವು ಬಳಸ್ತಾ ಇದ್ದೀವಿ. ನೀವು ಮನೆಯಲ್ಲಿ ಸೇವಿಸುವಂಥ ಆಹಾರ ಅದು ಹುಳಿ, ಕಹಿ ರುಚಿಯನ್ನು ಹೊಂದಿದೆ ಎಂದು ಹೇಗೆ ತಿಳಿತಿರೋದಕ್ಕೆಂದರೆ, ಹುಳಿ ರುಚಿ ಸಾಮಾನ್ಯವಾಗಿ ನಿಂಬೆಹಣ್ಣು, ಹುಣಸೆಹಣ್ಣು, ಟೊಮೆಟೊ ಹೀಗೆ ಅನೇಕ ಹಣ್ಣುಗಳನ್ನು ಬಳಸ್ತಾರೆ. ಆ ಹಣ್ಣುಗಳಿಂದ ನಿಮಗೆ ಗೊತ್ತಾಗೋದೇನಂತಂದರೆ ಹುಳಿ ಇದೆ. ಅದೇ ರೀತಿ ಹಾಗಲಕಾಯಿ ಮತ್ತು ಬೇವಿನ ಎಲೆ, ಕೆಲವು ಎಲೆಗಳನ್ನು, ಸೊಪ್ಪುಗಳನ್ನು ನಾವು ಬಳಸ್ತಾ ಅದು ಕಹಿ ಅಂತ ಹೇಳ್ತೇವೆ. ಹಾಗಾದರೆ ಆಹಾರದ ಮೂಲಕ ಹುಳಿ ಮತ್ತು ಕಹಿ ರುಚಿಗಳ ಅನುಭವ ನಮಗೆ ಆಗುತ್ತೆ. ಹಾಗೆ ನೀವು ಮನೆಯಲ್ಲಿ ಚೆನ್ನಾಗಿ ಊಟ ಮಾಡೋರಿದ್ದರೆ, ಸೇವನೆ ಮಾಡೋರಿದ್ದರೆ, ಎಣ್ಣೆ ಪದಾರ್ಥಗಳನ್ನು ಹೆಚ್ಚು ತಿಂತಾಯಿದ್ರೆ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಿದ್ರೆ ಅವರಿಗೆ ಒಂದು ತೊಂದರೆ ಕಾಡುತ್ತೆ. ಅದ್ಯಾವುದು ಅಂದರೆ ಅಸಿಡಿಟಿ. ಈ ಅಸಿಡಿಟಿ ಅನ್ನೋದು ಕನ್ನಡದಲ್ಲಿ ಏನಂತ ಕರೀತಾರೆ ಅಂದರೆ ಆಮ್ಲೀಯತೆ ಅಂತ ಕರೀತಾರೆ. ಏನಂತ ಕರೀತಾರೆ? ಆಮ್ಲೀಯತೆ. ಹಾಗಾದರೆ ಈ ಸಮಸ್ಯೆಯನ್ನು ನೀವು ಕಂಡಿದ್ದೀರಿ. ಅವರು ಊಟ ಸೇರೋದಿಲ್ಲ, ಜೊತೆಗೆ ಊಟ ಮಾಡುವಾಗ ಅವರು ಯಾವಾಗಲೂ ಡೇಗ್ ಬರುತ್ತೆ ಅವ್ರಿಗೆ, ಅಬ್ ಅಂತೇಳಿ ಕೇಳಿದಿರಲ್ಲ, ನಿಮಗೆ ಆಗಿದೆಯಾ ಅನುಭವ? ಇದಕ್ಕೆ ಏನಂತ ಕರೀತಾರೆ ಅಂದರೆ ಆಮ್ಲೀಯತೆ. ಹಾಗಾದ್ರೆ ಆ ಆಮ್ಲೀಯತೆಯನ್ನು ನಿವಾರಣೆ ಮಾಡೋಕ್ಕೋಸ್ಕರ ನಿಮ್ಮ ಮನೆಯೊಳಗಿನ ಔಷಧಿ ಇದೆ. ಏನು ಮಾಡ್ತಾರೆ? ಸೋಡಾ ಪುಡಿ, ನಿಂಬೆಹಣ್ಣು ಮತ್ತು ನೀರನ್ನು ಬೇರಿಸಿ ಏನು ಮಾಡ್ತಾರೆ? ಕುಡಿತಾರೆ. ಆ ಕುಡಿದಾಗ ಸ್ವಲ್ಪ ಏನಾಗುತ್ತೆ ಅಂತ ಕೇಳಿದ್ರೆ ಅಸಿಡಿಟಿ ಅನ್ನೋದು ನಿವಾರಣೆ ಆಗುತ್ತೆ ಸ್ವಲ್ಪ ಸಮಯದ ನಂತರ. ಇನ್ನು ಕೆಲವರು ಏನು ಮಾಡ್ತಾರೆ? ಆಮ್ಲೀಯತೆ ನಿವಾರಣೆಗೋಸ್ಕರ ಜೀರಿಗೆ ಕಾಳನ್ನು ತಿಂತಾರೆ, ಆಮೇಲೆ ಮೆಂತ್ಯ ಕಾಳನ್ನು ತಿಂತಾರೆ. ಹೀಗೆ ತಿಂದು ಏನು ಮಾಡ್ತಾನೆ? ನೀರು ಕುಡೋದ್ರಿಂದ ಸ್ವಲ್ಪ ಆಮ್ಲೀಯತೆ ಕಡಿಮೆ ಆಗುತ್ತೆ. ಹಾಗಾದ್ರೆ ಆಮ್ಲೀಯತೆ ಹೇಗೆ ಕಡಿಮೆ ಆಗುತ್ತೆ ಅಂತ ಕೇಳಿದ್ರೆ, ನೀವು ತಿನ್ನುವಂಥ ಆಹಾರದೊಳಗೆ ಆಮ್ಲದ ಪ್ರಮಾಣ ಹೆಚ್ಚಾದಾಗ, ಉದಾಹರಣೆ ರಾತ್ರಿ ನೀವು ಸಿಹಿ ಊಟವನ್ನು ಮಾಡಿರ್ತೀರಿ, ಆ ಸಂದರ್ಭದೊಳಗೆ ಬಾಯಿ ತಗೊಳ್ಳೋದಿಲ್ಲ, ಆವಾಗ ಬಾಯಿ ಒಳಗಿನ ಆ ಆಮ್ಲೀಯತೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಜೊತೆಗೆ ನೀವು ಜಾಸ್ತಿ ಎಣ್ಣೆ ಪದಾರ್ಥ, ಕರೆದ ಪದಾರ್ಥಗಳನ್ನು ತಿನ್ನುವಂಥರಾಗಿದ್ದರೆ ಜಠರದೊಳಗೆ ಏನಾಗುತ್ತೆ ಅಂತ ಕೇಳಿದ್ರೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಆಮ್ಲದ ಪ್ರಮಾಣ ಹೆಚ್ಚಾಗುತ್ತೆ. ಆ ಆಮ್ಲದಿಂದಾಗಿ ಏನಾಗುತ್ತೆ? ಉದಾಹರಣೆ ಹೈಡ್ರೋಕ್ಲೋರಿಕ್ ಆಮ್ಲ ಇರ್ಬೋದು, ಸಲ್ಫ್ಯೂರಿಕ್ ಆಮ್ಲ ಇರ್ಬೋದು, ಮತ್ತು ಯಾವುದೋ ಒಂದು ವಸ್ತು ಏನಾಗುತ್ತೆ? ಬಿಡುಗಡೆ ಆಗುತ್ತೆ. ಅದರಿಂದ ಗ್ಯಾಸ್ ರಿಲೀಸ್ ಆಗುತ್ತೆ. ಆವಾಗ ಯಾವಾಗಲೂ ಜಠರ ಹೊಟ್ಟೆ ತುಂಬಿದಂಗೆ ಇರುತ್ತೆ, ಆದರೆ ಹಸಿವಾಗಿರುತ್ತೆ, ಊಟ ಮಾಡೋಕ್ಕೆ ಊಟ ಸೇರಲ್ಲ. ಅವಾಗ ಏನು ಮಾಡ್ತೀರಿ ಅಂತ ಕೇಳಿದ್ರೆ ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ತೀರಿ. ಆವಾಗ ಅವರು ಗ್ಯಾಸ್ಟ್ರಿಕ್ ಆದರೆ ಒಂದು ಇಂಜೆಕ್ಷನ್ ಮಾಡಿ ಮತ್ತೆ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡ್ತಾರೆ. ಇದು ಈಗಲೂ ದಿನನಿತ್ಯ ಪ್ರತಿಯೊಬ್ಬರು ಇದು ಮಾಡ್ತಾರೆ. ಈಗ ಆಹಾರದಿಂದ ನಮಗೆ ಆಮ್ಲ ಮತ್ತು ಅಂದರೆ ಹುಳಿ ಮತ್ತು ಕಹಿ ರುಚಿಗಳ ಅನುಭವ ಆಗಿದೆ. ಈಗ ನಾನು ನಿಮ್ಮ ಕೈಗೆ 2 ಬೀಕರ್ಗಳನ್ನು ಕೊಡ್ತೇನೆ. ಆ ಒಂದು ಬೀಕರ್ಗಳಲ್ಲಿ ಒಂದು ಹುಳಿ ಕೊಡ್ತೇನೆ, ಇನ್ನೊಂದು ಕಹಿ ಕೊಡ್ತೇನೆ.
ಒಂದು ಬೀಕರ್ ಒಳಗೆ ಹುಳಿ ಇದೆ, ಒಂದು ಬೀಕರ್ ಕೈ ಇದೆ. ಹಾಗಾದ್ರೆ ಎ ಮತ್ತು ಬಿ ಎರಡು ಬೀಕರ್ಗಳು. ಆ ಎರಡು ಬೀಕರ್ಗಳಲ್ಲಿ ಎರಡು ವಸ್ತುಗಳನ್ನು ಹಾಕಿ ಕೊಡ್ತೇವೆ. ಹಾಗಾದ್ರೆ ಇದರಲ್ಲಿ ಯಾವುದು ಹುಳಿ ಯಾವುದು ಕೈ ಅನ್ನೋದನ್ನು ಹೇಗೆ ಕಂಡು ಹಿಡಿಯೋದು? ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಕಂಡು ಹಿಡಿಯೋಕ್ಕೋಸ್ಕರ ಒಂದು ನೈಸರ್ಗಿಕ ಸೂಚಿಕ ಇದೆ. ಆ ಸೂಚಿಕವೇ ಲಿಟ್ಮಸ್ ಕಾಗದ, ಲಿಟ್ಮಸ್ ಅಂತ. ಆ ಲಿಟ್ಮಸ್ ಅನ್ನೋದು ಒಂದು ನೈಸರ್ಗಿಕ ಸೂಚಕ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಕಂಡು ಹಿಡಿಯಲಿಕ್ಕೆ. ಅಂದರೆ ಲಿಟ್ಮಸ್ ಪೇಪರ್ ಅಂತ ಸಿಗುತ್ತೆ. ಅದ್ರಾಗ ಲಿಟ್ಮಸ್ ಒಳಗೆ ನೀಲಿ ಲಿಟ್ಮಸ್, ಇನ್ನೊಂದು ಕೆಂಪು ಲಿಟ್ಮಸ್ ಅಂತ ಹೇಳಿದೆ. ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಅಂತ ಇದೆ. ಹಾಗಾದ್ರೆ ಏನು ಮಾಡೋದಂದ್ರೆ ಈ ಬೀಕರ್ ಒಳಗೆ ಎ ಎಂಬ ಬೀಕರ್ ಒಳಗೆ ನೀಲಿ ಲಿಟ್ಮಸ್ ಪೇಪರ್ ಅದ್ದಿದ್ರಿ. ಅದನ್ನ ಫಸ್ಟು ನೀಲಿಯನ್ನ ಅದ್ದಿದ್ರಿ. ಅದು ನೀಲಿಯ ಎದ್ದಿದ್ರೆ ನೀಲಿನೇ ಇತ್ತು ಅಂದರೆ ನೀಲಿನೇ ಇತ್ತು. ನೀಲಿ ಲಿಟ್ಮಸ್ ಪೇಪರ್ ನೀಲಿ ಆಗಿದ್ರೆ ಅದು ಪ್ರತ್ಯಾಮ್ಲ. ಹಾಗಾದ್ರೆ ಈ ಕೆಂಪು ಲಿಟ್ಮಸ್ ಅದ್ದಿದ್ರಿ, ಅದು ನೀಲಿ ಬಣ್ಣಕ್ಕೆ ಬಂತು. ಕೆಂಪು ಏನಾಯ್ತು? ನೀಲಿ ಬಣ್ಣಕ್ಕೆ ಬಂತು. ಕೆಂಪು ನೀಲಿ ಯಾಕಂದ್ರೆ ಇದೇನಿದು ಪ್ರತ್ಯಾಮ್ಲ. ಹಾಗಾದ್ರೆ ಈಗ ಇದು ಗೊತ್ತಾಯಿತು. ಈಗ ಇದಕ್ಕೆ ಬರೋಣ ಬಿ ಬೀಕರಿಗೆ. ಬಿ ಬೀಕರ್ ಒಳಗೆ ನೀಲಿ ಲಿಟ್ಮಸ್ ಪೇಪರ್ ಎದ್ದಿದ್ರಿ. ನೀಲಿ ಲಿಟ್ಮಸ್ ಪೇಪರ್ನ ಈ ಬೀಕರಲ್ಲಿ ಎದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬಂತು. ನೀಲಿಯಿಂದ ಎಲ್ಲಿ ಬಂತು? ಕೆಂಪು ಬಣ್ಣಕ್ಕೆ ಬಂದರೆ ಅದು ಆಮ್ಲ ನೆನಪಿಡುಗಳು. ಆದರೆ ಕೆಂಪು ಲಿಟ್ಮಸ್ ಪೇಪರ್ ಎದ್ದಿದಾಗ ಅದು ಕೆಂಪಾಗಿ ಇತ್ತಂದ್ರೆ ಹಾಗಾದ್ರೆ ಇದೇನಿದು ಆಮ್ಲ, ಇದು ಪ್ರತ್ಯಾಮ್ಲ. ಹಂಗಾರೆ ಎ ಬೀಕರ್ ಪ್ರತ್ಯಾಮ್ಲ, ಬಿ ಬೀಕರ್ ಆಮ್ಲ ಎಂಬುದನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಈಗ ನೀವು ಯಾವುದರ ಒಂದು ಮದುವೆ ಮನೆಗೆ ಊಟಕ್ಕೆ ಹೋಗಿರ್ತೀರಿ, ಬಿಳೆ ಬಟ್ಟೆ ಹಾಕ್ಕೊಂಡು. ಆವಾಗ ನಿಮ್ಮ ಬಟ್ಟೆ ಮೇಲೆ ಸಾರಿನ ಕಲೆ ಬಿದ್ದಿರ್ತದೆ. ಅಯ್ಯೋ ಸಾರಿನ ಕಲೆ ಬಿತ್ತು ಬಟ್ಟೆ ಹಾಳಾತು ಅಂತ ಏನು ಮಾಡ್ತೀರಿ ಅಂದರೆ, ನೀವು ಪ್ರತ್ಯಾಮ್ಲ ಗುಣವನ್ನು ಹೊಂದಿರತಕ್ಕಂಥ ಒಂದು ಸೋಪನ್ನು ತಗೊಂಡು ಅದ್ರ ಮೇಲೆ ಉಜ್ಜಿದಾಗ ಅದು ಏನಾಗುತ್ತೆ? ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಮತ್ತೆ ಅದನ್ನು ಸಾಬೂನಿಂದ ಕ್ಲೀನಾಗಿ ತೊಳೆದಾಗ ಮತ್ತೆ ಯಾವ ಬಣ್ಣಕ್ಕೆ ಬರುತ್ತೆ? ಹಳದಿ ಬಣ್ಣಕ್ಕೆ ಬರುತ್ತೆ. ಹಾಗಾದ್ರೆ ಸಾರಿನಲ್ಲಿರ್ತಕ್ಕಂಥ ಒಂದು ನೈಸರ್ಗಿಕ ಸೂಚಕ ಯಾವುದು ಅಂತ ಕೇಳಿದ್ರೆ ಅರಿಶಿಣ. ನೆನ್ಪಿಟ್ಕೋಬೇಕು. ಏನಿದೆ? ಅರಿಶಿಣ. ಅರಿಶಿಣ ಒಂದು ನೈಸರ್ಗಿಕ ಸೂಚಕ, ಲಿಟ್ಮಸ್ ಒಂದು ನೈಸರ್ಗಿಕ ಸೂಚಕ. ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸುವಂಥ ವಸ್ತುಗಳು ಲಿಟ್ಮಸ್ಸು, ಅರಿಶಿಣ, ಹೀಗೆ ಇನ್ನೂ ಅನೇಕ ವಸ್ತುಗಳಿವೆ. ಹಾಗಾದ್ರೆ ಆಮ್ಲ ಅಂದ್ರೇನು, ಪ್ರತ್ಯಾಮ್ಲ ಅಂದ್ರೇನು ಅನ್ನೋ ಒಂದು ಡೆಫಿನಿಷನ್ ಈಗ ನಾವು ನೋಡೋಣ. ಆಮ್ಲ ಎಂದರೆ ಏನು? ಆಮ್ಲ ಅಂದ ತಕ್ಷಣ ಹುಳಿ ರುಚಿಯನ್ನು ಹೊಂದಿದ್ದು, ಹುಳಿ ರುಚಿಯನ್ನು ಹೊಂದಿದ್ದು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಾದರೆ ಅದನ್ನು ಏನಂತ ಕರೀತಾರೆ? ಆಮ್ಲ ಅಂತ ಕರೀತಾರೆ. ಈಗ ಪ್ರತ್ಯಾಮ್ಲ ಇದ್ರ ವಿರುದ್ಧ ಹುಳಿಯಲ್ಲಿ ಇದು ಎಂಥ ರುಚಿ? ಕಹಿ ರುಚಿ ಹೊಂದಿದ್ದು. ಕೆಂಪು ಲಿಟ್ಮಸ್ ಪೇಪರ್ನ ಯಾವ ಬಣ್ಣಕ್ಕೆ? ಕೆಂಪು ಏನಾಗಬೇಕು? ನೀಲಿ ಬಣ್ಣಕ್ಕೆ. ಯಾವ ಬಣ್ಣಕ್ಕೆ? ನೀಲಿ ಲಿಟ್ಮಸ್ ಬಣ್ಣಕ್ಕೆ. ನೀಲಿ ಬಣ್ಣಕ್ಕೆ ತಿರುಗಿಸಿದ್ರೆ ಅಥವಾ ಬದಲಾದರೆ ಅದನ್ನು ಪ್ರತ್ಯಾಮ್ಲ ಎನ್ನುತ್ತಾರೆ. ಮಕ್ಕಳೇ ಕೇಳ್ರಿ, ಆಮ್ಲ ಅಂದ್ರೇನು? ಹುಳಿ ರುಚಿಯನ್ನು ಹೊಂದಿದ್ದು ನೀಲಿ ಲಿಟ್ಮಸ್ ಅನ್ನ ಏನು ಬರುತ್ತೆ ಬಣ್ಣಕ್ಕೆ? ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಅದು ಆಮ್ಲ. ಪ್ರತ್ಯಾಮ್ಲ ಅಂದ್ರೇನು? ಇದು ಕಹಿ ರುಚಿಯನ್ನು ಹೊಂದಿದ್ದು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಏನು ಮಾಡುತ್ತೆ? ಬದಲಾಯಿಸುತ್ತೆ. ಪ್ರತ್ಯಾಮ್ಲ. ಈಗ ನೀವು ಬೇವಿನ ರಸವನ್ನು ಹಿಂಡಿ ಅಥವಾ ಹಾಗಲಕಾಯಿ ರಸವನ್ನು ಹಿಂಡಿ ಅದರೊಳಗೆ ನೀಲಿ ಲಿಟ್ಮಸ್ಸನ್ನು ಅದ್ದಿದ್ರೆ ಅದು ಯಾವ ಬಣ್ಣಕ್ಕೆ ಬರಬೇಕು? ಕೆಂಪು ಬಣ್ಣಕ್ಕೆ ಬಂದರೆ ಅದು ಪ್ರತ್ಯಾಮ್ಲ ಆಗುತ್ತೆ. ಆದರೆ ನಾವು ಈಗ ಹುಳಿ ಹಣ್ಣು ಸರಿ ಕಹಿ ಹಣ್ಣನ್ನು ಆಟ ಮಾಡಿದ್ದೀವಿ, ಅಲ್ಲಿ ಕೆಂಪು ಲಿಟ್ಮಸ್ ಪೇಪರ್ ಹಾಕಬೇಕು, ಅದು ಯಾವ ಬಣ್ಣಕ್ಕೆ ಬರುತ್ತೆ? ನೀಲಿ ಬಣ್ಣಕ್ಕೆ ಬರುತ್ತೆ. ಹಾಗೆ ಸಲ್ಫ್ಯೂರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಟಾಟಾರಿಕ್ ಆಮ್ಲ, ಆಮೇಲೆ ಹೀಗೆ ಅನೇಕ ಆಮ್ಲಗಳಿವೆ. ಆ ಆಮ್ಲಗಳಲ್ಲಿ ಕೆಂಪು ಲಿಟ್ಮಸ್ ಪೇಪರ್ ಅದ್ದಿದ್ರೆ ಅದು ಯಾವ ಬಣ್ಣಕ್ಕೆ ತಿರುಗುತ್ತೆ? ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹಾಗಾದ್ರೆ ಅವ್ರ ಏನಂತ ತಿಳ್ಕೋಬೇಕು? ಆಮ್ಲಗಳೆಂದು ತಿಳಿಯಬೇಕು.
ಹಾಗಾದರೆ ಹುಳಿಯನ್ನು ಹೊಂದಿರುವಂತಹ ಎಲ್ಲ ಆಮ್ಲಗಳು ಕೆಂಪು ಲಿಟ್ಮಸ್ ಪೇಪರನ್ನು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತವೆ. ಪ್ರತ್ಯಾಮ್ಲಗಳು ಏನು ಮಾಡ್ತವೆ? ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ತಿರುಗುತ್ತವೆ. ಇದು ನೆನಪಿಡಬೇಡಿ. ಹಾಗಾದರೆ ಈ ಹುಳಿ ಮತ್ತು ಕಹಿ ರುಚಿಯನ್ನು ತಿಳಿಯಲಿಕ್ಕೆ ನಾವು ಲಿಟ್ಮಸ್ ಪೇಪರನ್ನು ಬಳಸ್ತೇವೆ. ಈ ಲಿಟ್ಮಸ್ ಅನ್ನೋದು ಒಂದು ನೈಸರ್ಗಿಕ ಸೂಚಕವಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾಗಿ ಈ ಅಧ್ಯಾಯದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕ್ರಿಯೆಗಳು ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅದಕ್ಕೋಸ್ಕರ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ನಾವು ತಿಳಿಯೋಣ. ಈಗ ಆಮ್ಲಗಳು ಯಾವುವು ನಿಮಗೆ ಗೊತ್ತಿದ್ದಾಗೆ, ಪ್ರತ್ಯಾಮ್ಲಗಳು ಯಾವುವು ಯಾರಾದರೂ ಹೇಳ್ತೀರಾ? ಆಮ್ಲಗಳು ಯಾವುವು, ಪ್ರತ್ಯಾಮ್ಲಗಳು. ಈಗ ನಾನು ಆಮ್ಲಗಳ ಬಗ್ಗೆ ಬರಿತೀನಿ. ಆಮ್ಲಗಳು ಆಮ್ಲಗಳು ಕೆಳಗೆ ಪ್ರತ್ಯಾಮ್ಲಗಳು. ಈಗ ಹೈಡ್ರೋಕ್ಲೋರಿಕ್ ಆಮ್ಲ HCl, ಹೈಡ್ರೋಕ್ಲೋರಿಕ್ ಆಮ್ಲ ಅನ್ನೋದು ಆಮ್ಲ. ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕರಿತೀವಿ ಆಮ್ಲ. ಆಮೇಲೆ ಸಲ್ಫ್ಯೂರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಹಾಗೆ ನೈಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಇವೆಲ್ಲ ಆಮ್ಲಗಳು. ಹಾಗೆ ಸಿಟ್ರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಟಾರ್ಟರಿಕ್ ಆಮ್ಲ, ಟಾರ್ಟರಿಕ್ ಆಮ್ಲ, ಬೆಂಜೋಯಿಕ್ ಆಮ್ಲ, ಹೀಗೆ ಭಾಳಷ್ಟು ಆಮ್ಲಗಳು ಇವೆ. ಇವೆಲ್ಲವೂ ಹುಳಿ ರುಚಿಯನ್ನು ಹೊಂದಿರ್ತವೆ. ನೆಕ್ಸ್ಟು ಪ್ರತ್ಯಾಮ್ಲಗಳು. ಸೋಡಿಯಂ ಹೈಡ್ರಾಕ್ಸೈಡ್, ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್, ಹೈಡ್ರಾಕ್ಸೈಡ್ ಅನ್ನೋ ಇರೋವಲ್ಲ ಅವೆಲ್ಲವೂ ಪ್ರತ್ಯಾಮ್ಲ. NaOH, MgOH twice, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್, NH4OH. ಹೇಗೆ ಹೋಗ್ಬೇಕನ್ನ? ಸೋಡಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ ಇವೆಲ್ಲವೂ ಪ್ರತ್ಯಾಮ್ಲ. ಹಾಗಾದ್ರೆ ಈಗ ಚಟುವಟಿಕೆ 1.2 ಇವುಗಳನ್ನು ಕೊಟ್ಟಿದ್ದಾರೆ. ಈ ಆಮ್ಲಗಳು ಯಾವುವು, ಪ್ರತ್ಯಾಮ್ಲಗಳು ಯಾವುವು ಎಂಬುದನ್ನು ಕಂಡುಹಿಡಿರಿ ಅಂತೇಳಿ. ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಕಂಡುಹಿಡಿದು ಹೇಗಂತ ಹೇಳಿದೆ? ಲಿಟ್ಮಸ್ ಕಾಗದ. ಹಾಗಾದರೆ ಇನ್ನು ಕೆಲವು ನೈಸರ್ಗಿಕ ಸೂಚಕಗಳು ಇದ್ದಾವೆ. ಅವು ಯಾವಪ್ಪ ಅಂತ ಕೇಳಿದ್ರೆ ನೋಡ್ರಿ, ಸಂಶ್ಲೇಷಿತ ಸೂಚಕಗಳು ಅಂತ ಕರೀತಾರೆ. ಮಾನವ ನಿರ್ಮಿತ ಸೂಚಕಗಳು. ಮಾನವ ನಿರ್ಮಿತ ಸೂಚಕಗಳು ಯಾವಪ್ಪ? ಸಂಶ್ಲೇಷಿತ ಸೂಚಕಗಳು ಅವು ಯಾವಂತ ಕೇಳಿದ್ರೆ ಮೀಥೈಲ್ ಆರೆಂಜ್, ಮೀಥೈಲ್ ಆರೆಂಜ್ ಮತ್ತೆ ಫಿನಾಪ್ತಲಿನ್, ಇವು ನೈಸರ್ಗಿಕ ಸೂಚಕಗಳು ಅಥವಾ ಸಂಶ್ಲೇಷಿತ ಸೂಚಕಗಳು. ಎಕ್ಸಾಮ್ನಿಗೆ ಒಂದು ಮಾರ್ಕ್ಸಿಗೆ ಹೇಳ್ತಾರೆ. ನೈಸರ್ಗಿಕ ಸೂಚಕಗಳು ಲಿಟ್ಮಸ್, ಅರಿಶಿಣ. ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳು. ಈ ಕೃತಕವಾಗಿ ಮನುಷ್ಯ ತಯಾರು ಮಾಡಿದ್ದು ಮೀಥೈಲ್ ಆರೆಂಜ್ ಮತ್ತು ಫಿನಾಪ್ತಲಿನ್ ಇವೆಲ್ಲ ಸಂಶ್ಲೇಷಿತ ಸೂಚಕಗಳು. ಹಾಗೆ ಈ ಲಿಟ್ಮಸ್ ಅನ್ನೋದು ಒಂದು ಏನು, ಯಾವ ಬಣ್ಣ ಇದು? ನೇರಳೆ ಬಣ್ಣ. ಲಿಟ್ಮಸ್ ಅನ್ನೋದು ಯಾವ ಬಣ್ಣ? ನೇರಳೆ ಬಣ್ಣ. ಲಿಟ್ಮಸ್ ಒಂದು ನೇರಳೆ ಬಣ್ಣ. ನೆನಪಿಟ್ಟಿದ್ದಾರೆ, ನೇರಳೆ ಬಣ್ಣ. ನೇರಳೆ ಬಣ್ಣ ಅನ್ನುತ್ತಲ್ಲ, ನೇರಳೆ ಹಣ್ಣಿನ ಬಣ್ಣ. ಹಾಗೆ ಇಲ್ಲಿ ಈ ಲಿಟ್ಮಸನ್ನು ಟ್ಯಾಲೋಫೈಟಾ ಎಂಬ ವರ್ಗಕ್ಕೆ ಸೇರಿದ ಕಲ್ಲು ಹೂವಿನಿಂದ ಪಡಿತಾರೆ. ಎದರಿಂದ ಪಡಿತಾರೆ? ಟ್ಯಾಲೋಫೈಟಾ ಎಂಬ ಸಸ್ಯವರ್ಗಕ್ಕೆ ಸೇರಿದ ಇಲ್ಲಿಂದ ಪಡಿತಾರೆ ಕಲ್ಲು ಹೂವಿನಿಂದ. ನೆನ್ಪಿಡಿದರಿ, ಲೈಕೆನ್ಸ್. ಎಕ್ಸಾಮ್ನಲ್ಲಿ ಕೇಳ್ಬೋದು ಇದನ್ನು. ಲಿಟ್ಮಸ್ ಬಣ್ಣ ಯಾವುದು, ಅದನ್ನು ಯಾವ ಸಸ್ಯವರ್ಗದಿಂದ ಪಡೆಯುತ್ತಾರೆ ಕೇಳಿದಾಗ ಯಾವ ಭಾಷೆ ಕೇಳ್ತಾರೆ. ಲಿಟ್ಮಸ್ ಒಂದು ನೇರಳೆ ಬಣ್ಣವನ್ನು ಹೊಂದಿದೆ. ನೇರಳೆ ರಂಗು ಅಂದರೆ ಬಣ್ಣ. ಅದು ಟ್ಯಾಲೋಫೈಟಾ ಎಂಬ ಸಸ್ಯವರ್ಗಕ್ಕೆ ಸೇರಿದೆ. ಅದರ ಹೆಸರು ಕಲ್ಲು ಹೂವಿನಿಂದ, ಅಂದರೆ ಟ್ಯಾಲೋಫೈಟಾ ಎಂಬ ಕಲ್ಲು ಹೂವಿನಿಂದ
ಲಿಟ್ಮಸ್ ಅನ್ನು ಪಡಿತಾರೆ. ಲಿಟ್ಮಸ್ ಅನ್ನೋದು ನೈಸರ್ಗಿಕ ಸೂಚಕ. ಹಾಗೆ ಮೀಥೈಲ್ ಆರೆಂಜ್ ಮತ್ತು ಫಿನಾಲ್ಫಥಲೀನ್ಗಳು ಸಂಶ್ಲೇಷಿತ ಸೂಚಿಕೆಗಳು. ಹಾಗೆ ಇನ್ನು ಕೆಲವು ಸಸ್ಯಗಳಿವೆ. ಕೆಂಪು ಕ್ಯಾಬೇಜ್ ಎಲೆಗಳು. ಎಂಥ ಎಲೆಗಳು? ಕೆಂಪು ಕ್ಯಾಬೇಜ್ ಎಲೆಗಳು. ಯಾವುವು? ಪೆಟುನಿಯಾ, ಹೈಡ್ರಾಂಜಿಯಾ, ಅರಿಶಿನ, ಕೆಂಪು ಕ್ಯಾಬೇಜ್ ಎಲೆಗಳು. ಪೆಟುನಿಯಾ ಬರ್ಕೊಳ್ಳಿ. ಪೆಟುನಿಯಾ, ಹೈಡ್ರಾಂಜಿಯಾ, ಕೆಂಪು ಕ್ಯಾಬೇಜ್ ಎಲೆಗಳು. ಅರಿಶಿನ. ಇವು ಸಹ ನೈಸರ್ಗಿಕ ಸೂಚಿಕೆಗಳು. ಇವು ಸಹ ಏನು? ನೈಸರ್ಗಿಕ ಸೂಚಿಕೆಗಳು. ಅರ್ಥ ಆಯ್ತು ಮಕ್ಕಳೇ? ಈಗ ಆಮ್ಲ ಅಂದ್ರೇನು, ಪ್ರತ್ಯಾಮ್ಲ ಅಂದ್ರೇನು, ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚಬೇಕು ಎಂಬುದು ಈಗಾಗಲೇ ನಾನು ಹೇಳಿದ್ದೀನಿ. ಈಗ ನೆಕ್ಸ್ಟ್ ಏನಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಹೇಗೆ ವರ್ತಿಸ್ತೇವೆ ಅನ್ನೋದ್ರ ಬಗ್ಗೆ ನೋಡೋಣ. ಜೊತೆಗೆ ಇನ್ನೊಂದು ವಿಚಾರ ಹೇಳೋಣ, ಗ್ರಾಣ ಸೂಚಿಕೆಗಳು. ಈ ಕೆಲವು ಸೂಚಿಕೆಗಳ ಬಣ್ಣದ ಬದಲಾವಣೆಯ ಮೇಲೆ ಆಮ್ಲ ಮತ್ತು ಪ್ರತ್ಯಾಮ್ಲ ಎಂಬುದನ್ನು ನಾವು ಸೂಚಿಸ್ತೇವೆ. ಕೆಲವು ಸೂಚಿಕೆಗಳು ಏನು ಮಾಡ್ತವೆ? ಅರಿಶಿನ ಆಗಲಿ, ಲಿಟ್ಮಸ್ ಆಗಲಿ ಅಥವಾ ಮಿಥೈಲ್ ಆರೆಂಜ್ ಆಗಲಿ, ಅವುಗಳು ಬಣ್ಣ ಬದಲಾದರೆ ಅದು ಆಮ್ಲ ಮತ್ತು ಪ್ರತ್ಯಾಮ್ಲ ಎಂಬುದನ್ನು ನಾವು ಪತ್ತೆ ಹಚ್ತೇವೆ. ಹಾಗೆ ಇಲ್ಲಿ ಇನ್ನೊಂದು ಬರುತ್ತೆ, ಗ್ರಾಣ ಸೂಚಿಕೆಗಳು. ಗ್ರಾಣ ಸೂಚಿಕೆಗಳು ಅಂತ ಕೇಳಿದ್ರೆ ಕೆಲವು ವಸ್ತುಗಳ ವಾಸನೆ. ಎಕ್ಸಾಮ್ಗೆ ಕೇಳ್ತಾರ, ಗ್ರಾಣ ಸೂಚಿಕೆಗಳು ಎಂದರೇನು? ಗ್ರಾಣ ಸೂಚಿಕೆಗಳು ಎಂದರೆ ಏನು ಅಂತ ಕೇಳಿದ್ರೆ ಕೆಲವು ವಸ್ತುಗಳ ವಾಸನೆ, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಬದಲಾಗುತ್ತವೆ. ಇವನ್ನೇನಂತ ಕರೀತಾರೆ? ಗ್ರಾಣ ಸೂಚಿಕೆಗಳು ಇರುತ್ತವೆ. ಕೆಲವು ವಸ್ತುಗಳ ವಾಸನೆ ಏನು ಮಾಡುತ್ತೆ? ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಏನಾಗುತ್ತೆ? ಬದಲಾಗುತ್ತೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಕೇಳಿದ್ರೆ ವೆನಿಲಾ, ಈರುಳ್ಳಿ ಮತ್ತು ಲವಂಗದ ಎಣ್ಣೆ. ಗ್ರಾಣ ಸೂಚಿಕೆಗಳಿಗೆ ಉದಾಹರಣೆ ವೆನಿಲಾ, ಆಮೇಲೆ ಲವಂಗದ ಎಣ್ಣೆ, ನಂತರ ಈರುಳ್ಳಿ. ಇವು ಸಹ ನೈಸರ್ಗಿಕ ಸೂಚಿಕೆಗಳೇ. ಹಾಗಾದ್ರೆ ಆಮ್ಲೀಯ ಮಾಧ್ಯಮದಲ್ಲಿ ಲವಂಗದ ಎಣ್ಣೆ ಹಾಕಿದ್ರೆ ಅದ್ರ ವಾಸನೆ ಬದಲಾಗುತ್ತೆ. ಅದನ್ನೇ ಪ್ರತ್ಯಾಮ್ಲವಾಗಿ ಹಾಕಿದ್ರೆ ಅದ್ರ ವಾಸನೆ ಮತ್ತೆ ಬೇರೆ ಆಗುತ್ತೆ. ಹಾಗಾಗಿ ಇವು ಏನಂತ ಕರೀತಾರೆ? ಗ್ರಾಣ ಸೂಚಿಕೆಗಳು. ಎಕ್ಸಾಮ್ ಕೇಳ್ತಾರೆ ಗ್ರಾಣ ಸೂಚಿಕೆಗಳು ಎಂದರೇನು, ಉದಾಹರಣೆ ಕೊಡಿ ಅಂತ ಎಕ್ಸಾಮಿಗೆ 100% ಈ ಕ್ವಶನನ್ನು ಕೇಳ್ತಾರೆ. ಇದನ್ನು ಕಲೀರಿ. ಗ್ರಾಣ ಅಂದರೆ ವಾಸನೆಯನ್ನು ಸೂಚಿಸುವ ವಸ್ತುಗಳಿಗೆ ಗ್ರಾಣ ಸೂಚಿಕೆಗಳು. ಏನಂತ ಕೇಳಿದ್ರೆ ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಏನಾಗುತ್ತದೆ? ಬದಲಾಗುತ್ತದೆ. ಇಂಥ ವಸ್ತುಗಳಿಗೆ ಗ್ರಾಣ ಸೂಚಿಕೆಗಳು ಎನ್ನುತ್ತಾರೆ. ಉದಾಹರಣೆ ಯಾವುದಪ್ಪ ಅಂದರೆ ವೆನಿಲಾ, ಲವಂಗದ ಎಣ್ಣೆ ಮತ್ತು ಈರುಳ್ಳಿ. ಈಗ ಈರುಳ್ಳಿ ಸಹ ಆಮ್ಲೀಯ ಮಾಧ್ಯಮದಲ್ಲಿ ಹಾಕಿದಾಗ ಅದರ ವಾಸನೆ ಏನಾಗುತ್ತೆ? ಈರುಳ್ಳಿ ವಾಸನೆ ಬದಲಾಗುತ್ತೆ. ಅದೇ ಈರುಳ್ಳಿನ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಹಾಕಿದರೆ ಅದರ ವಾಸನೆ ಮತ್ತೇನಾಗುತ್ತೆ? ಬದಲಾಗುತ್ತದೆ. ಈಗ ಮಕ್ಕಳೇ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಎಂಬ ವಿಷಯವನ್ನು ನಾವೀಗ ಚರ್ಚೆ ಮಾಡೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಏನಾಗುತ್ತದೆ ಎಂಬ ಬಗ್ಗೆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳಲ್ಲಿ ವರ್ತಿಸಿದಾಗ ಏನಾಗುತ್ತೆ? ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಏನಾಗ್ತದೆ?
ಈಗ ನೋಡೋಣ, ಇದಕ್ಕೊಂದು ಚಟುವಟಿಕೆ ಇದೆ. ಒಂದು ಪ್ರಣಾಳದಲ್ಲಿ 5 ml ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ತಗೊಳ್ಳೋಣ. ಏನು, ಒಂದು ಪ್ರಣಾಳದಲ್ಲಿ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ತಗೋಣ. ಇದು ಪರೀಕ್ಷೆಯಲ್ಲಿ ಕೇಳ್ತಾರೆ. ಇದನ್ನು ಒಂದು 2 ಮಾರ್ಕ್ಸಿಗೆ ಪ್ರಶ್ನೆ. ಇದು ಚಿತ್ರ ಇದೆ. ಈ ಚಿತ್ರವನ್ನು ಏನು ಮಾಡ್ತಾರೆ, ಏನು ಸತುವಿನ ಚೂರುಗಳ ಮೇಲೆ ಸಲ್ಫ್ಯೂರಿಕ್ ಆಮ್ಲದ ವರ್ತನೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಏನದು, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾರೆ. ಇದನ್ನು ನೀವು ಸ್ವಲ್ಪ ಸರಿಯಾಗಿ ಕೇಳಿ ತಿಳ್ಕೊಳ್ರಿ. ಇದನ್ನೊಂದು ಚಿತ್ರ ಬಿಡಿಸ್ತೀನಿ, ಎಲ್ಲರೂ ಚಿತ್ರವನ್ನು ಬರೀರಿ. ಇದು ಪರೀಕ್ಷೆಗೆ ಕೇಳುವಂಥ ಚಿತ್ರ, ವೆರಿ ವೆರಿ ಇಂಪಾರ್ಟೆಂಟ್. ನೆನಪಿಟ್ಕೊಳ್ಳಿ. ಈಗ ಒಂದು ಆಧಾರ ಸ್ತಂಭ ಚಿತ್ರ 2.1ರಲ್ಲಿದೆ. ಒಂದು ಆಧಾರ ಸ್ತಂಭ, ಈ ಆಧಾರ ಸ್ತಂಭಕ್ಕೆ ಒಂದು ಪ್ರಣಾಳವನ್ನು ಟೆಸ್ಟ್ ಟ್ಯೂಬ್ ಪ್ರಣಾಳ. ಈ ಪ್ರಣಾಳದ ಏನಾಗೋದು ಮುಖ್ಯ ಏನಾಗೋದು, ಸತುವಿನ ಚೂರುಗಳನ್ನು ಹಾಕೋದು. ನಂತರ ಇಲ್ಲಿ ರಬ್ಬರ್ ಬಿಡಿ ಹಾಕೋದು. ಇದಕ್ಕೆ ರಬ್ಬರ್ ಬಿಡಿ ಹಾಕೋದು. ಆ ರಬ್ಬರ್ ಬಿಡಿಯಲ್ಲಿ ಒಂದು ಗಾಜಿನ ಅಳತೆ ತುಂಬಾಗೆ ಒಂದು ಇದಿರುತ್ತೆ. ಈ ಏನು ಮಾಡೋದು ಅಂತ ಕೇಳಿದ್ರೆ, ಗಾಜಿನ ಅಳತೆ ಮೂಲಕ ಏನು ಮಾಡೋದು, ಸಲ್ಫ್ಯೂರಿಕ್ ಆಮ್ಲ ಹಾಕೋದು. ಇದು ಸತುವಿನ ಚೂರುಗಳು. ಈಗ ಇದಕ್ಕೆ 5 ml ಅಷ್ಟೇನು ಅಂತ ಸಲ್ಫ್ಯೂರಿಕ್ ಆಮ್ಲ ಹಾಕೋದು. ಅಂತ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ H2SO ಹಾಕೋದು. ಹಾಗೆ ಬಿಡಿ ಮುಚ್ಚಿ ಈಗ ಇಳಿಜಾರು ಕೊಳವೆ ಅಂತ ಕೊಳವೆ, ಇಳಿಜಾರು ಕೊಳವೆ ಇನ್ನೂ ಸ್ವಲ್ಪ ಮೇಲೆ ಮಾಡಿ ಇಳಿಜಾರು ಕೊಳವೆ. ಈ ಗಾಜಿನ ಕೊಳವೆ. ಇಲ್ಲಿ ಒಂದು ಟಬ್ ದೊಡ್ಡ ಬೀಕರ್. ಈ ಬೀಕರಿಗೆ ಸೋಪಿನ ನೀರನ್ನು ಹಾಕೋದು. ಸೋಪಿನ ನೀರನ್ನು ಹಾಕೋದು. ಸೋಪಿನ ನೀರು ಹಾಕೋದು. ಸೋಪಿನ ನೀರು. ಇದು ದೊಡ್ಡ ಬೀಕರ್, ಇದು ಸ್ಟ್ಯಾಂಡ್. ಸಿಂಪಲ್ ಇದೆ ಈ ಚಿತ್ರ. ಈಗ ಏನು ಮಾಡಬೇಕಂದ್ರೆ, ಇಲ್ಲಿ ನೋಡ್ರಿ, ಒಂದು ಪ್ರಣಾಳಕ್ಕೆ ಒಂದು ಆಧಾರ ಸ್ಟ್ಯಾಂಡಿಗೆ ಒಂದು ಪ್ರಣಾಳವನ್ನು ಏನು ಮಾಡಿದ್ರೆ ಈ ರೀತಿ ಭದ್ರವಾಗಿ ಸಿಕ್ಕಿಸಿ, ಪ್ರಣಾಳಕ್ಕೆ ಏನು ಮಾಡೋದಂದ್ರೆ ಕೆಲವು ಸತುವಿನ ಚೂರುಗಳನ್ನು ಹಾಕಿ, ನಂತರ 5 ml ಅಷ್ಟು ಏನು ಮಾಡೋದು, ಸಲ್ಫ್ಯೂರಿಕ್ ಆಮ್ಲ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಹಾಕಬೇಕು. ಹಾಕಿದಾಗ ನಂತರ ಅದು ಬಿಡಿಯನ್ನು ಮುಚ್ಚಿ ನಂತರ ಗಾಜಿನ ಕೊಳವೆನ ಈ ಥರ ಸೊಪ್ಪಿನ ವಾಟರ್ ಹೋಗ್ಬಿಟ್ಟೆ. ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲಕ್ಕೆ ಸತುವಿನ ಚೂರುಗಳು ಹಾಕಿದ ತಕ್ಷಣ ಏನಾಗುತ್ತೆ ಅಂತ ಕೇಳಿದ್ರೆ, ಆಟೋಮೆಟಿಕ್ಲಿ ಇಲ್ಲಿ ಗುಳ್ಳೆಗಳು ಥರ ಬರ್ತವೆ. ದೊಡ್ಡ ದೊಡ್ಡ ಗುಳ್ಳೆಗಳು. ಆ ಗುಳ್ಳೆಗಳು ಏನಿವು ಗುಳ್ಳೆಗಳು, ಎಂಥ ಗುಳ್ಳೆಗಳು ಅಂತ ಕೇಳಿದಾಗ ಇಲ್ಲಿ ಏನು ಮಾಡೋದು ಅಂದರೆ, ಒಂದು ಮೇಣದ ಬತ್ತಿ, ಆ ಮೇಣದ ಬತ್ತಿಯನ್ನು ನಾವು ಏನು ಮಾಡಿದಾಗ ಇದ್ರ ಹತ್ರ ಹಿಡಿದಾಗ, ಮೇಣದ ಬತ್ತಿ ಹಿಡಿದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಚಿಟ್ ಪಟ್ 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 ಅಂತ ಶಬ್ದ ಕೇಳುತ್ತೆ. ಈ ಥರ ಬೆಂಕಿ ಎತ್ಕೊಳ್ತೀವಿ. ಹಾಗಾದರೆ ಇದೆಂತ ಗುಳ್ಳೆ ಅಂತ ಕೇಳಿದ್ರೆ ಹೈಡ್ರೋಜನ್ ಗುಳ್ಳೆಗಳು. ಏನಿವು ಹೈಡ್ರೋಜನ್ ಅನಿಲ. ಇಲ್ಲಿ ನಿಮಗೆ ಅನ್ಕೋಬೇಕು, ಇದೊಂದು ಸಂಕೀರ್ಣನ. ಈಗೆಂದು ಲೋಹ ಪ್ಲಸ್ ಆಮ್ಲ ಅಂತ ಸಲ್ಫ್ಯೂರಿಕ್ ಆಮ್ಲ. ಈಗ ಏನಾಗಿದೆ, ಲೋಹದ ಸಲ್ಫೇಟ್, ಲೋಹದ ಇಲ್ಲಿ ಆಮ್ಲಕ್ಕಿಂತ ಸಲ್ಫ್ಯೂರಿಕ್ ಆಮ್ಲ ಬರೋದಿಲ್ಲ. ಸಲ್ಫ್ಯೂರಿಕ್ ಆಮ್ಲ ನಂತರ ಲೋಹದ ಸಲ್ಫೇಟ್ ಮತ್ತೆ ಜಲಜನಕ.
ಜಲಜನಕ ಬಿಡುಗಡೆ. ಇದನ್ನು ನಾವು ಇದರೊಳಗೆ ಹೆಸರುಗಳು ಬರ್ತೀವಿ. ಅದೇ ಬರೀಬೇಕಾದ್ರೆ Zn ಪ್ಲಸ್ H2SO4 ಬಾಂಡ್ ಗುರುತು ZnSO4 ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ. ಈಗ ತಿಳ್ಕೋಬೇಕು, ಸಾರಯುಕ್ತ ಆಮ್ಲದೊಂದಿಗೆ ಲೋಹಗಳ ವರ್ತನೆ ಅಂದ್ರೇನು? ಆಯಾ ಲೋಹದ ಲವಣಗಳು ಬಿಡುಗಡೆ ಆಗುತ್ತವೆ, ಜಲಜನಕ ಬಿಡುಗಡೆ ಆಗುತ್ತೆ. ಆಯಾ ಲೋಹದ ಲವಣಗಳು ಬಿಡುಗಡೆ ಆಗುತ್ತವೆ ಮತ್ತು ಜಲಜನಕ ಬಿಡುಗಡೆ ಆಗುತ್ತೆ. ಅಂದ್ರರ್ಥ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಆಯಾ ಲೋಹದ ಲವಣಗಳು ಮತ್ತು ಜಲಜನಕ ಬಿಡುಗಡೆ ಆಗುತ್ತದೆ ಎಂಬುದನ್ನು ಈ ಒಂದು ಚಿತ್ರದ ಮೂಲಕ ನಾವು ತಿಳಿಬೇಕಾಗುತ್ತೆ. ಮಕ್ಕಳೇ ಇದನ್ನು ಕೇಳ್ರಿ, ಇದನ್ನು ಪರೀಕ್ಷೆಯಲ್ಲಿ ಮತ್ತೊಂದು ಸಲ ಹೇಳ್ತೀನಿ, ಎಕ್ಸಾಮಲ್ಲಿ ಕೇಳ್ತಾರೆ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಎಂದು ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ಏನಿದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ಲೋಹಗಳು ವರ್ತಿಸಿದಾಗ ಏನಾಗುತ್ತೆ? ಆಯಾ ಲೋಹದ ಲವಣಗಳು ಬಿಡುಗಡೆ ಆಗ್ತವೆ. ಅದೇ ರೀತಿ ಈಗ ಆಮ್ಲ ಆಯಿತು, ಪ್ರತ್ಯಾಮ್ಲ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್. ಇದೊಂದು ನೆನಪಿಟ್ಟರೆ, ಇದು ಸಮೀಕರಣ 1, ಇದು ಆಮ್ಲದ್ದು, ಇದು ಪ್ರತ್ಯಾಮ್ಲದ್ದು. ಈಗ ಆಮ್ಲಗಳು ವರ್ತಿಸಿದಾಗ ಆಯಾ ಲೋಹದ ಸಲ್ಫೇಟ್ಗಳು. ಈಗ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಸತು. ಇದೇ ಥರ ಇರೋಣ, ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕೋಣ, ಅದಕ್ಕೆ ಸತುವಿನ ಚೂರುಗಳನ್ನು ಹಾಕೋಣ. ಹಾಕಿದ್ರೆ ಏನಾಗುತ್ತೆ? ಸೋಡಿಯಂ ಜಿಂಕೇಟ್ Zn ಸೋಡಿಯಂ ಜಿಂಕೇಟ್ ಮತ್ತೆ ಹೈಡ್ರೋಜನ್ ಬಿಡುಗಡೆ. ಸೋಡಿಯಂ ಜಿಂಕೇಟ್ ಮತ್ತು ಹೈಡ್ರೋಜನ್ ಬಿಡುಗಡೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಸಹ ಹೈಡ್ರೋಜನ್ ಬಿಡುಗಡೆ ಆಯಿತು, ಆಮ್ಲದಲ್ಲಿ ಹೈಡ್ರೋಜನ್ ಬಿಡುಗಡೆ ಆಯಿತು, ಪ್ರತ್ಯಾಮ್ಲದಲ್ಲಿ ಹೈಡ್ರೋಜನ್ ಬಿಡುಗಡೆ ಆಯಿತು. ಹಾಗಾದ್ರೆ ಇದು ಸೋಡಿಯಂ ಜಿಂಕೇಟ್ ಅನ್ನೋದು ಪ್ರತ್ಯಾಮ್ಲೀಯ ಲವಣ, ಆಮ್ಲೀಯ ಲವಣ, ಪ್ರತ್ಯಾಮ್ಲೀಯ ಲವಣ. ಮತ್ತು ಲವಣಗಳು ಬಿಡುಗಡೆ ಅಂದ್ರರ್ಥ ಲೋಹಗಳು ಆಮ್ಲ ಮತ್ತು ಪ್ರತ್ಯಾಮ್ಲ ವರ್ತಿಸಿದಾಗ ಆಯಾ ಲೋಹದ ಲವಣಗಳು ಮತ್ತು ಜಲಜನಕ ಬಿಡುಗಡೆ ಆಗುತ್ತದೆ. ಇದನ್ನು ಸಹ 2 ಮಾರ್ಕ್ಸಿಗೆ ಕೇಳ್ತಾರೆ. ಲೋಹಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಇಲ್ಲಿ ನೀವು ಉದಾಹರಣೆ ಹಾಕ್ಕೊಂಡು ಬರೀಬೇಕು. ಇದು ಆಮ್ಲಗಳ ಜೊತೆ ವರ್ತಿಸಿದಾಗ, ಇದು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿದಾಗ ಏನಾಗುತ್ತದೆ ಅನ್ನೋದನ್ನು ಸವಿವರವಾಗಿ ಬರಿಬೇಕು. ಈಗ ಮಕ್ಕಳೇ, ಈಗ ಇಲ್ಲಿವರೆಗೂ ನಾನು ಪಾಠವನ್ನು ಮಾಡಿದೆ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈಗ ನಾನು ಮತ್ತೊಮ್ಮೆ ಅದನ್ನು ರಿವಿಷನನ್ನು ಮಾಡ್ತೇನೆ. ಈಗ ರಿವಿಷನ್ ಮಾಡಿದ ಮೇಲೆ ನಿಮಗೆ ಗೃಹ ಪಾಠವನ್ನು ಕೊಡ್ತೇನೆ. ದಯವಿಟ್ಟು ಮಕ್ಕಳೇ ಅದನ್ನು ಗೃಹ ಪಾಠವನ್ನು ಉತ್ತರಗಳನ್ನು ಬರೆದು ನನಗೆ ತೋರಿಸಬೇಕಾಗಿ ತಮ್ಮಲ್ಲಿ ಕೇಳ್ತೇನೆ. ಈಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈಗಾಗಲೇ ಆಮ್ಲಗಳು ಎಂದರೇನು ಅಂತ ಕೇಳಿದ್ರೆ ಹೇಳಿದೆ ನಾನು. ಆಮ್ಲಗಳಂದ್ರೇನು? ಹುಳಿ ರುಚಿಯನ್ನು ಹೊಂದಿದ್ದು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತೇವೆ. ಆಮ್ಲಗಳಿಗೆ ಉದಾಹರಣೆ ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಹೀಗೆ ಅನೇಕ ಆಮ್ಲಗಳನ್ನ ನಾನು ಹೇಳಿದೆ, ಸಿಟ್ರಿಕ್ ಆಮ್ಲ. ಆದರೆ ಈ ಆಮ್ಲಗಳು ಸಾಮಾನ್ಯವಾಗಿ ಯಾವ ರೀತಿ ಹುಳಿ ಇರ್ತವೆ, ಪ್ರತ್ಯಾಮ್ಲಗಳು ಕೈ ರುಚಿಯನ್ನು ಹೊಂದಿರ್ತವೆ, ಅಲ್ಲಿ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತೇವೆ ಅಂತ ಹೇಳಿದೆ. ಹಾಗಾದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನಾವು ಬಾಯಿ ರುಚಿಯಿಂದ ಕಂಡುಹಿಡಿಬೋದು. ಹುಳಿ ಇದ್ರೆ ಆಮ್ಲ, ಕಹಿ ಇದ್ರೆ ಪ್ರತ್ಯಾಮ್ಲ. ಆದರೆ ನಾವು ಬಾಯಿ ರುಚಿ ನೋಡಿದೆ, ಹಾಗಾದ್ರೆ ಇದು ಹುಳಿ ಇದು ಕಹಿ ಅನ್ನೋದನ್ನು ಹೆಂಗೆ ಪತ್ತೆ ನೋಡಿ ಹೇಳೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಅದನ್ನು ಪತ್ತೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚೋಕ್ಕೋಸ್ಕರ ಲಿಟ್ಮಸ್ ಎಂಬ ಒಂದು ಟ್ಯಾಲೋಫೈಟಾ ಸಸ್ಯ ವರ್ಗಕ್ಕೆ ಸೇರಿದಂಥ ನೇಳೆ ರಂಗನ್ನು ಇದನ್ನು ಪರೀಕ್ಷೆ ಮಾಡಲಿಕ್ಕೆ ಬಳಸ್ತಾರೆ. ಅದು ಕಲ್ಲು ಹೂವಿನಿಂದ ಪಡಿತಾರೆ. ಅದರ ಜೊತೆಗೆ ಇನ್ನೊಂದಿದೆ, ಅರಿಶಿನ ಅನ್ನೋದೇ, ಅದು ಒಂದು ನೈಸರ್ಗಿಕ ಸೂಚಕ. ಆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲಿಕ್ಕೆ ಏನೇನು ಬಳಸ್ತಾರೆ? ನೈಸರ್ಗಿಕ ಸೂಚಕವಾದಂಥ ಲಿಟ್ಮಸ್ ಮತ್ತು ಅರಿಶಿನವನ್ನು ಬಳಸ್ತಾರೆ. ನಂತರ ಈ ಮಾನವ ನಿರ್ಮಿತ ಕೆಲವು ಸೂಚಿಗಳು ಮೀಥೈಲ್ ಆರೆಂಜ್ ಮತ್ತು ಫಿನಾಪ್ತಲಿನ್ಗಳು ಅವು ಸಂಶ್ಲೇಷಿತ ಸೂಚಿಕೆಗಳು. ಅವನು ಸಹ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತಾರೆ. ಜೊತೆಗೆ ಇನ್ನು ಕೆಲವು ಸಸ್ಯವರ್ಗಕ್ಕೆ ಸೇರಿದಂತಹ ಕೆಲವು ಸೂಚಕಗಳಿವೆ. ಹೈಡ್ರಾಂಜಿಯಾ, ಪೆಟೂನಿಯಾ,
ಆಮೇಲೆ ಮತ್ತು ಎಲೆಕೋಸುಗಳು, ಅರಿಶಿಣ ಇವು ಸಹ ನೈಸರ್ಗಿಕ ಸೂಚಕಗಳು. ಓಕೆ, ಈಗ ಇನ್ನೊಂದಿದೆ ಗ್ರಾಣ ಸೂಚಕಗಳು. ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಏನಾಗುತ್ತೆ, ಬದಲಾಗುತ್ತವೆ. ಇಂಥವುಗಳಿಗೆ ಗ್ರಾಣ ಸೂಚಕಗಳು ಅಂತ ಕರೀತಾರೆ. ಗ್ರಾಣ ಸೂಚಕಗಳಿಗೆ ಉತ್ತಮ ಉದಾಹರಣೆ ಅಂದರೆ ಲವಂಗದ ಎಣ್ಣೆ, ಆಮೇಲೆ ವೆನಿಲಾ ಮತ್ತು ಇನ್ನೊಂದು ಯಾವುದು ಈರುಳ್ಳಿ. ನೆನ್ಪಿಡುಗರಿ ಎಕ್ಸಾಮ್ ಕೇಳ್ತಾರೆ ಗ್ರಾಣ ಸೂಚಕಗಳಿಂದ ಉದಾಹರಣೆ ಕೊಡಿ ಅಂತ 2 ಮಾರ್ಕ್ಸ್ ಕೇಳಿ ಕೇಳ್ತಾರೆ IMP. ತದನಂತರದಲ್ಲಿ ಇವೆಲ್ಲ ಆದಮೇಲೆ ನಂತರ ಏನು, ಆ ಲೋಹಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ ಅಂತ ಈಗಾಗಲೇ ಹೇಳಿದ್ದೀನಿ. ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಆಯಾ ಲೋಹದ ಸಲ್ಫೇಟುಗಳು ಮತ್ತು ಜಲಜನಕ ಬಿಡುಗಡೆ ಆಗುತ್ತೆ. ಅದೇ ರೀತಿ ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ, ಆಯಾ ಅಲೋಹದ ಸಲ್ಫೇಟುಗಳು, ಆಯಾ ಲೋಹದ ಜಿಂಕೇಟ್, ಸೋಡಿಯಂ ಜಿಂಕೇಟ್, ಲೋಹದ ಲವಣಗಳು ಮತ್ತು ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಇಲ್ಲಿವರೆಗೂ ಈ ಪಾಠವನ್ನು ಹೇಳಿದ್ದೀನಿ. ಮುಂದಿನ ವಿಷಯವನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಈಗ ಒಂದು ಗೃಹ ಪಾಠ ಬರ್ಕೊಳ್ಳಿ ಮಕ್ಕಳೇ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎಂದರೇನು? ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎಂದರೇನು? 2ನೇ ಪ್ರಶ್ನೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚಲು ಬಳಸುವ ನೈಸರ್ಗಿಕ ಸೂಚಕ ಯಾವುದು? ಸೂಚಕಗಳಾವು? 3ನೇ ಪ್ರಶ್ನೆ, ಸಂಶ್ಲೇಷಿತ ಸೂಚಕಗಳನ್ನು ಹೆಸರಿಸಿ. 4ನೇ ಪ್ರಶ್ನೆ, ಸಸ್ಯ ವರ್ಗಗಳಿಂದ ಪಡೆಯುವಂಥ ನೈಸರ್ಗಿಕ ಸೂಚಕಗಳು ಯಾವುವು? ಈಗ 5ನೇ ಪ್ರಶ್ನೆ, ಗ್ರಾಣ ಸೂಚಕಗಳು ಎಂದರೇನು? ಉದಾಹರಣೆ ಕೊಡಿ. ಗ್ರಾಣ ಸೂಚಕಗಳೆಂದರೇನು? ಉದಾಹರಣೆ ಕೊಡಿ. 6ನೇ ಪ್ರಶ್ನೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. 7ನೇ ಪ್ರಶ್ನೆ, ಲೋಹಗಳು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆಯಾಗುತ್ತದೆ? 8ನೇ ಪ್ರಶ್ನೆ, ಅಲೋಹಗಳು ಅಥವಾ ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಯಾವ ವಸ್ತುಗಳು ಬಿಡುಗಡೆಯಾಗುತ್ತವೆ? ಉದಾಹರಣೆ ಕೊಡಿ. ಈ ಗೃಹ ಪಾಠದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಮುಂದಿನ ವಿಷಯವನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ನಮಸ್ಕಾರ.